ಅದಕ್ಕೊಂದು 1000 ಟೈಮ್ ಬೇಕಾದರೂ ಹೇಳ್ಬೋದು. ಈಗಾಗಲೇ ನೀವೇ ರಿಪೋರ್ಟ್ ಮಾಡಿದ್ದೀರಿ, ಸರ್ಪ್ಲಸ್ ಓಟ್ ಏನು BJP ಇತ್ತಲ್ಲ, ಅದರಲ್ಲಿ ಅವ್ರು ಮತ್ತೆ ರೀಡಿವೈಡ್ ಮಾಡಿ 29ನೇ 30ಕ್ಕೆ ಹೋಗಿದ್ದಾರೆ. ಓನ್ಲಿ 2 ಸರ್ಪ್ಲಸ್ ಓಟ್ ಮಾತ್ರ BJPಯು JDS ಬರ್ತದೆ. ಅದರಿಂದ ಎಲೆಕ್ಷನ್ನೇ ಇಲ್ಲ. ಯಾರ್ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಎಲ್ಲರೂ ಕೂಡ ಗೆಲ್ತಾರೆ. ಈಗ ನಿಮಗೆ 140 ಶಾಸಕರ ಬೆಂಬಲ ಇದೆ ಅನ್ನೋಂಥದ್ದಿದೆ. ಆದರೆ ನಿನ್ನೆ ಅಣಕು ಓಟ್ ಪ್ರದರ್ಶನ ಮಾಡುವಂಥ ಸಂದರ್ಭದಲ್ಲಿ ಕೆಲ ಶಾಸಕರು ವೋಟ್ ಮಾಡುವಂಥ ಕಡೆಗೆ ಎಡವಟ್ ಮಾಡಿದ್ರು ಅನ್ನೋ ಇದು ಕೇಳ್ರಿ. ಇಲ್ಲಿ ಇದು ಏನಾಗಿದೆ, ನಾನು ಕೂಡ 75ಅಲ್ಲಿ ನಾನು ಇನ್ವಾಲ್ವ್ ಮಾಡಿದ್ದೆ. ಅವರು ಕೊಡೋ ಸ್ಕೆಚ್ ಪೆಟ್ಟನ್ನೇ ಹಾಕಬೇಕು. ನಾವೇನು ಮಾಡ್ತೀವಿ, ಪೆನ್ ಇರ್ತದೆ ಅಂತೇಳಿ ಅವರೆಲ್ಲ ಪ್ರೆಸ್ ಮಾಡೋದು ಇರೋವಲ್ಲ, ಸುಮ್ಮನೆ ತಗೊಂಡು ಪ್ರೆಸ್ ಮಾಡಿ ಹಾಕ್ಬಿಡಿ. ಸೊ ಈಗ ಆ ಥರ ಎಲ್ಲ ಇದ್ರೆ ಅದು ಇನ್ವ್ಯಾಲಿಡ್ ಆಯಿತು ಅಂದರೆ ಒಂದು ಓಟು. ಸೊ ಈಗ ಅದಕ್ಕೆ ಹೆಚ್ಚಿಗೆ ಏನಪ್ಪ ಅಂದರೆ ಅವ್ರು ಯಾವುದು ಸ್ಕೆಚ್ ಪೆಟ್ ಕೊಡ್ತಾರೆ ಅದರಲ್ಲೇ ಒಂದು ಅಂತೇಳಿ ಈ 2 ಸೆಕೆಂಡ್ ಪ್ರಿಫರೆನ್ಸ್ ಕೊಡೋವಂಥ ಕಾಲದಲ್ಲಿ 2 ನೀವು ರೋಮನ್ 2 ಬರೀಬೋದು. ಏಕೆಂದರೆ ಒಂದು ನಾವು ಬರೀತೀವಲ್ಲ, ಇದು ಕನ್ನಡ 1 ಆಗ್ತದೆ, ರೋಮನ್ 1 ಆಗ್ತದೆ. ನೀವು 2 ಬರೆಯುವಾಗ ರೋಮನ್ 2 ಬರೆದ್ರೆ ಓಟ್ ಇನ್ವಾಲಿಡ್ ಆಗುತ್ತೆ ಎಂಟೈರ್. ಸೊ ಹಾಗಾಗಿ 2 ಬರೆಯೋರು ಹಿಂಗೆ ಕೆಲವು ಜನ ಸ್ಟೈಲಾಗಿ 2 ಹಿಂಗೆ ಬರೀತಾರೆ. ಹಂಗೆಲ್ಲ ಬರೆಯೋಂಗಿಲ್ಲ ಸ್ಟೈಲಾಗಿ. ಅವ್ರು ಯಾವ ಥರ ಅಂಕೆಗಳು ಇರಬೇಕು ಅಂತಕ್ಕಂಥದ್ದು ಒಂದು ಇದು ಪ್ರೋಫಾರ್ಮಾಗಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ವೋಟ್ ಹಾಕಬೇಕು. ಅದನ್ನು ಹೇಳ್ಬೇಕು. ಈಗ ನೀವಲ್ಲಿ ವೈಸ್ ಎಲೆಕ್ಷನ್ನಲ್ಲಿ ರಾಜ್ಯಸಭೆಗೆ ಲೋಕಸಭೆಯವರು ವೋಟರ್ಸ್ ಅವರು ಅಲ್ಲೇ ಇನ್ವ್ಯಾಲಿಡ್ ಆಗಿಬಿಡ್ತಾರೆ. ಅದರಿಂದ ಇಲ್ಲೇ ಇನ್ವ್ಯಾಲಿಡ್ ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ನಾವು ವಹಿಸಿದ್ವಿ. ಬಿಜೆಪಿಯವರು JDS ಕೈ ಕೊಟ್ಟರೆ ಸರ್, ಹಾಗಾದ್ರೆ ಕಾಂಗ್ರೆಸ್ನೊಳಗಿರುವಂಥ ಒಂದಷ್ಟು ಶಾಸಕರು JDSಗೆ ಬೆಂಬಲಿಸಬಹುದು ಅನ್ನೋಂಥ ಕಾರಣಕ್ಕಾಗಿ ಅವರು ಯಾವ ವಿಶ್ವಾಸದ ಮೇಲೆ ಕ್ಯಾಂಡಿಡೇಟ್ ನಿಲ್ಲಿಸಿದರು ನಮಗೆ ಗೊತ್ತಿಲ್ಲ. ಅವರು BJಪಿಯವ್ರ ಮೇಲೆ ಅತಿಯಾದಂಥ ವಿಶ್ವಾಸ ಇಟ್ಟಿದ್ರು. ಅವರು ಸರ್ಪ್ಲಸ್ ಓಟ್ ಅವರಲ್ಲಿ ಏನು ಜಾಸ್ತಿ ಬರ್ತಾರೆ ಅದನ್ನೆಲ್ಲ ಕೊಡ್ತಾರೆ. ಈಗ ಅವರು ಸರ್ಪ್ಲಸ್ ಓಟ್ ಜಾಸ್ತಿ ಕೊಡೋದು ಹೆಂಗೂ BJP ಏನು ಬಂದಿದೆ. JDS ಸೋಲೋದಂತೂ ಗ್ಯಾರಂಟಿ. ಇನ್ನು ನಮ್ಮ ಓಟ ಕೂಡ ಭದ್ರವಾಗಿ ಇರಲಿ ಅಂತ ಹೇಳಿ ಅವರು 29 ಕೊಟ್ಟಿದ್ದವರು ಈಗ 30 ಮಾಡ್ತಿದ್ದಾರೆ. ಈಗ ನಮ್ಮ ಸುರೇಶ್ ಒಬ್ಬ ಬಿಟ್ಟು ಇನ್ನೆಲ್ಲರೂ ಬಂದು ಓಟ್ ಆಗೋದಿದೆ. ಅವರು ನಮ್ಮಲ್ಲಿ ಇನ್ನೂ ನಡೀತಾ ಇದೆ. ನಾನು ಈಗ ಹೋಗಿ ಓಟ್ JDSನವ್ರು ಕೈ ಬಿಟ್ರ ಸರ್ ಬಿಜೆಪಿಯವರು? ಬಿಟ್ಟಂಗೆ ಅಲ್ವೇ ಇದ್ರಿ ಮೈತ್ರಿ ಪಕ್ಷ ಅವರು ಅಲ್ಲಲ್ಲಪ್ಪ, ಬಿಟ್ಟಂಗೆ ತಾನೇ ಅವ್ರೀಗ 29 ಅವರು ಅಲೋಕೇಶನ್ ಮಾಡಿದ್ರು. ಇವ್ರಿಗೆ ಸರ್ಪ್ಲಸ್ ಓಟ್ ಕೊಡ್ತೀವಿ ಅಂತ ಹೇಳಿದ್ದವರು. ಈಗ ಅದನ್ನು 29 ತೆಗೆದು 30 ಮಾಡಿದ ಮೇಲೆ ಹೆಂಗೂ JDS ಸೋಲುತ್ತೆ, ಇನ್ಯಾಕೆ ಸುಮ್ಮನೆ ನಮ್ದಾರಿಗೆ ಜಾಸ್ತಿ ಇರಲಿ ಅಂತೇಳಿ ಮಾಡ್ಕೊಂಡಿದ್ದಾರೆ. ಪೊಲಿಟಿಕಲ್ ಸ್ಟ್ರಾಟಜಿ. ಅದನ್ನು ಯಾರೇನೂ ಅಲ್ಲುಗಳೇಕಾಗೋದಿಲ್ಲ. ಓಕೆ, ಥ್ಯಾಂಕ್ ಯು.